ಯೋಹಾನ ಸುವಾರ್ತೆ 9ನೇ ಅಧ್ಯಾಯ 1-3 ವಚನವರೆಗೆ ನಾವು ಧ್ಯಾನ ಮಾಡೋಣ. ಯೇಸು ಹಾದು ಹೋಗುತ್ತಿರುವಾಗ ಒಬ್ಬ ಹುಟ್ಟು ಕುರುಡನನ್ನು ಕಂಡನು. ಆತನ ಶಿಷ್ಯರು, ಗುರುವೇ, ಇವನು ಕುರುಡನಾಗಿ ಹುಟ್ಟಿರುವುದಕ್ಕೆ ಯಾರು ಪಾಪ ಮಾಡಿದರು? ಯಾರು ಪಾಪ ಮಾಡ್ಯಾರ? ಇವನ ತಂದೆ ತಾಯಿಗಳು ಎಂದು ಆತನನ್ನು ಕೇಳಿದ್ದಕ್ಕೆ ಯೇಸು, ಇವನು ಪಾಪ ಮಾಡಲಿಲ್ಲ, ಇವನ ತಂದೆ ತಾಯಿಗಳು ಅಂತ. ಇವನು ಪಾಪ ಮಾಡಿಲ್ಲ, ಇವನ ತಂದೆ ತಾಯಿಗಳು ಪಾಪ ಮಾಡಿಲ್ಲ, ದೇವರ ಕ್ರಿಯೆಗಳು ಇವನಲ್ಲಿ ತೋರಿ ಬರುವುದಕ್ಕೆ ಇದಾಯಿತು. ಆಮೆನ್, ಹಲ್ಲೆಲೂಯಾ. ಇಲ್ಲಿ ಒಬ್ಬ ಹುಟ್ಟು ಕುರುಡನದನ. ಯೇಸು ಸ್ವಾಮಿ ಆ ಪ್ರಾಂತ್ಯಕ್ಕೆ ಬಂದು ಹೋಗ್ತಾ ಇರುವಾಗ ಈ ಹುಟ್ಟು ಕುರುಡನ್ ನೋಡಿ ಈ ಶಿಷ್ಯರು ಕೇಳ್ತಾರ. ಏನಂತ ಕೇಳ್ತಾರ? ಅಯ್ಯ, ಇವನು ಹುಟ್ಟಿದಾಗಿದ್ದ ಕುರುಡನದನ, ಇವನು ಹುಟ್ಟಿದಾಗಿದ್ದ ಕುರುಡನಾಗಿರೋದಕ್ಕೆ ಏನು ಕಾರಣ? ಇವನು ಮಾಡಿರೋ ಪಾಪನ ಇಲ್ಲ ಇವರು ತಂದೆ ತಾಯಿಗಳು ಮಾಡಿರೋ ಪಾಪನ ಅಂತೇಳಿ ಕೇಳ್ತಾರ ನಮ್ಮನ್ನು. ಅದಕ್ಕೆ ಕೇಳ್ತಾರೆ ಈ ಪ್ರಶ್ನೆ. ಅವನು ಹುಟ್ಟು ಕುರುಡನಾಗ್ಯಾನ. ಭಾರಿ ಮಂದಿಗೆ ಏನು ಪ್ರಶ್ನೆ ಬರೋದು ಗೊತ್ತಾ? ನಾವೇನಾದರೂ ಸಮಸ್ಯೆನ ಎದುರಿಸ್ತಿರುವಾಗ, ಶೋಧನೆ ಎದುರಿಸ್ತಿರುವಾಗ ಭಾರಿ ಮಂದಿಗೆ ಏನಾಗ್ತದೆ, ನೀನೇನೋ ಮಾಡಿರ್ತೀಯಲ್ಲ ಅದಕ್ಕೆ ನಿನಗೆ ಶೋಧನೆ, ನೀನೇನು ತಪ್ಪು ಮಾಡಿರ್ತೀಯಲ್ಲ ಅದಕ್ಕೆ ನಿನಗಿದು ಬರಕತ್ತೈತೆ. ಇವ್ರು ಅದನ್ನೇ ಕೇಳ್ತಾರ. ಅವ್ನು ಕುರುಡನಾಗ್ಯಾನಲ್ಲ, ಆಗಿದ್ಕ ಶೋಧನೆ ಎದಕ್ಕೆ ಬಂದೈತಿ? ಇವನಿಗೆ ಏನು ಪಾಪ ಮಾಡ್ಯಾನಂತ ಬಂದೈತೆ? ಏನು ಒಂದು ಇವ್ರ ತಂದೆ ತಾಯಿಗಳು ಮಾಡಾರ, ಇಲ್ಲಾಂದ್ರೆ ಪಾಪ ಇಲ್ಲ ಇವ್ರು ಮಾಡೋಣ ಅಂತೇಳಿ ಕೇಳ್ತಾರೆ. ದೇವ್ರೇನಂತ ಹೇಳ್ತಾನೆ ಗೊತ್ತಾ? ಅವನು ಮಾಡಿದ ಪಾಪಕ್ಕಲ್ಲ, ಆ ತಂದೆ ತಾಯಿ ಮಾಡಿದ ಪಾಪಕ್ಕಲ್ಲ, ಇದು ದೇವ್ರ ಮಹಿಮೆಗಾಗಿ ಬಂದೈತಿ. ಆಮೆನ್, ಹಲ್ಲೆಲೂಯಾ. ಇಲ್ಲಿ 2 ರಕ ಇರ್ತವೆ. ಒಂದೇನು ಗೊತ್ತಾ? ದೇವ್ರ ವಿರುದ್ಧವಾಗಿ ನಡೆದವ್ರಿಗೆ, ನಡೀತಿರೋರಿಗೆ ದೇವರೇ ಶಿಕ್ಷಣ ಕಲಿಸ್ತಾನೆ. ಯಾಕಂದರೆ ಮಾತು ಕೇಳಿದಾಗ ಅತಿಕ್ರಮವಾಗಿ ದೇವ್ರ ವಿರುದ್ಧವಾಗಿ ನಡೀತದಾರ ಅನ್ಕೋ, ಖಚಿತವಾಗಿ ಏನು ಮಾಡ್ತಾನೆ ಗೊತ್ತಾ? ದೇವರು ಅವ್ರಿಗೆ ಆ ಶಿಕ್ಷೆ ಕಲಿಸಕ ದೇವ್ರು ಕೆಲವೊಂದು ಟೈಮ್ನಲ್ಲಿ ಅವರಿಗೆ ಆ ಒಂದು ಶ್ರಮದಲ್ಲಿ ದೇವ್ರು ನಡೆಸ್ತಾನೆ. ಆದರೆ ದೇವ್ರ ಮಕ್ಕಳಿಗೆ ಎದಕ್ಕೆ ಶ್ರಮ ಬರ್ತದಂದರೆ, ದೇವ್ರ ಮಕ್ಕಳಿಗೆ ಎದಕ್ಕೆ ಆ ಒಂದು ಕಷ್ಟ ಬರ್ತಾವಂದರೆ ಅದು ದೇವ್ರ ಮಹಿಮೆಗಾಗಿ. ಆಮೇನ್, ಹಲ್ಲೆಲೂಯಾ. ನಾವು ಅನ್ಕೊಂತೀವಿ, ಎದಕ್ಕಯ್ಯ ಈ ಕಷ್ಟ, ಎದಕ್ಕಯ್ಯ ಈ ಬಾಧೆ, ಎದಕ್ಕಯ್ಯ ಈ ದುಃಖ. ನಾನು ಯಾವಾಗಲೂ ಒಂದು ಟೈಮ್ ಅನ್ಕೊಂತ ಇದ್ದೆ, ನಾವು ಸಣ್ಣನಿದ್ದಾಗಿರೋ ಕೂಡ. ಯಾಕಂದರೆ ನಾವು ನಡೆದಿರೋ ಮಾರ್ಗ, ದೇವ್ರು ನಮ್ಮನ್ನು ನಡೆಸಿರೋ ಮಾರ್ಗ ಭಾರಿ ಕಷ್ಟದಲ್ಲಿ ನಾವು ಬಂದಿರೋದು. ನಾವೇನು ಶ್ರೀಮಂತರೇನಲ್ಲ, ನಾವು ಅಪ್ಪ ಏನು ಕೋಟಾಧೀಶ್ವರೇನಲ್ಲ, ಭಾರಿ ಬಡ ಒಂದು ಕುಟುಂಬದಿಂದ ನಾವು ಬಂದಿರೋದು. ಬರ್ತಿರುವಾಗ, ನನಗೆ ಸಣ್ಣನಿದ್ದಾಗ ಕಾಲೇಜುಗಳಿಗೆ, ಸ್ಕೂಲ್ಗಳಿಗೆ ಹೋಗ್ತಿರುವಾಗ ನಮ್ಮ ಫ್ರೆಂಡ್ಸ್ನ ಅವ್ರು ಇವ್ರು ನೋಡ್ತಿರುವಾಗ ನನಗೆ ಯಾವಾಗಲೂ ಅನಿಸ್ತದೆ, ದೇವ ನಮ್ಮ ತಂದೆ ತಾಯಿಗಳು ಎದಕ್ಕೆ ಬಡತನದಲ್ಲಿ ಹುಟ್ಟಿಸಿ, ನಾವು ಒಂದು ಸ್ಥಾನದಲ್ಲಿದ್ದರೆ ನಮ್ಮನ್ನು ಒಳ್ಳೆಯ ಒಂದು ರೀತಿಯಲ್ಲಿ ನಮ್ಮನ್ನ ಇದು ಮಾಡಿದರೆ ಚೆನ್ನಾಗಿರ್ತಿತ್ತಲ್ಲ. ಈ ಕಷ್ಟ, ಈ ಬಾಧೆಗಳು ಅವೆಲ್ಲ ನಾನು ನೆನೆಸ್ಕೊಂತಿದ್ದೆ. ಅನ್ಬಿಟ್ಟು ಬಾಧೆ ಬೀಳ್ತಿದ್ದೆ. ಎದಕ್ಕೆ ಈ ಕಷ್ಟದಲ್ಲಿ ಹುಟ್ಟಿಸಿ ಇದೇ ಹೇಳ್ತಾನೆ ಅವ್ರೇನು, ಈ ರೀತಿ ಹುಟ್ಟಿರೋದಕ್ಕೆ ಕಾರಣ ಏನು ಅಂತೇಳಿ ಹುಟ್ಟಿದಾಗ ನಾನು ಕೇಳ್ತಿರುವಾಗ ದೇವರನ್ನ ಗೊತ್ತಾ? ದೇವರ ಸಿಂಹಾಸನ ನಾವು ಎಕ್ಕಬೇಕಂದ್ರೆ, ದೇವರ ನಾಮಗ ಮಹಿಮೆ ಆಗಬೇಕಂದ್ರೆ, ಪೆಂಟೆ ಕುಪ್ಪದಲ್ಲಿರೋ ನಮ್ಮನ್ನ ಸಿಂಹಾಸನ ಎಕ್ಸ್ಬೇಕಂದ್ರೆ ನಾವು ಎಲ್ಲಿ ಹುಟ್ಟಬೇಕು? ಪೆಂಟೆ ಕುಪ್ಪದಲ್ಲೇ ಹುಟ್ಟಬೇಕು. ಪೆಂಟೆ ಕುಪ್ಪದಲ್ಲಿ ಹುಟ್ಟಿದ್ರನ್ನೇ ತಗೊಂಡಾಗ ಸಿಂಹಾಸನ ಎಕ್ಕಿಸ್ತಾನ ದೇವರು. ಆಮೆನ್, ಹಲ್ಲೆಲೂಯಾ. ಅದು ದೇವ್ರ ಕಾರ್ಯ ಎದಕ್ಕಾಗಿ ಗೊತ್ತಾ? ಆತನ ಮಹಿಮೆಗಾಗಿ. ಅದನ್ನೇ ಅಂತಾರ, ಇವನು ಇದಕ್ಕೆ ಹುಟ್ಟಿರೋದಕ್ಕೆ ಕಾರಣ ಏನು? ಇವರು ತಂದೆ ತಾಯಿಗಳು ಮಾಡಿರೋ ಪಾಪನ, ಇಲ್ಲಾಂದ್ರೆ ಇವ್ರು ಮಾಡಿರೋ ಪಾಪನ ಅಂತ ಹೇಳಿದ್ರೆ, ಇವ್ರು ಮಾಡಿರೋ ಪಾಪ ಅಲ್ಲ, ಇವ್ನ ತಂದೆ ತಾಯಿ ಮಾಡೋದು ಪಾಪ ಅಲ್ಲ. ಇವನು ಎದಕ್ಕೆ ಈ ರೀತಿ ಹುಟ್ಟ್ಯಾನಂದ್ರೆ, ಇವನು ಈ ಹುಟ್ಟಿರೋದ ಕಾರಣ ಏನು ಗೊತ್ತಾ? ದೇವರಿಗೆ ಮಹಿಮಕರವಾಗಿ. ಆಮೇಲೆ ತನ್ನ ನಾಮಗ ಮಹಿಮಕರವಾಗಿರಕ್ಕೆ ನಾವು ಯಾವತ್ತೂ ನಮ್ಮ ಸ್ಥಿತಿ ನೋಡಿ, ನಮ್ಮ ಪರಿಸ್ಥಿತಿಗಳು ನೋಡಿ ನಾವು ಬಾಧೆ ಪಡಬಾರ್ದು. ದೀನ ಸ್ಥಿತಿನಲ್ಲಿ ನಾವಿದೀವ, ಅದು ದೇವ್ರ ಮಹಿಮೆಗಾಗೆ. ಆಮೇನ್. ನೀನೊಂದು ಶ್ರಮದಲ್ಲಿ ಹೋಗ್ತಿದೀಯಾ, ಅದು ದೇವ್ರಿಗೆ ಮಹಿಮೆಗಾಗೆ. ನೀನೊಂದು ಕಷ್ಟದಲ್ಲಿ ಹೋಗ್ತಿದೀಯಾ, ಅದು ದೇವ್ರಿಗೆ ಮಹಿಮೆಗಾಗೆ. ನಿನಗೊಂದು ರೋಗ ಬಂದಿತ್ತಾ, ಆ ರೋಗ ಕೂಡ ದೇವ್ರಿಗೆ ಮಹಿಮೆಗಾಗೆ. ಆಮೇನ್. ಎದಕ್ಕೆ ಹೇಳು? ಸ್ವಸ್ಥಪಡಿಸು ಯೆಹೋವನ ಅಂತೇಳಿ ದೇವ್ರು ಹೆಂಗೆ ತಿಳಿಯಪಡಿಸ್ಕೊಂತಾನ? ನೀನು ರೋಗ ಬಂದಿರ್ಬೇಕು, ಆ ರೋಗನ ಆತ ವಾಸಿ ಮಾಡಬೇಕು, ಆತ ನಾಮನ ಮಹಿಮೆ ಪಡಿಸ್ಕೋಬೇಕು. ಆಮೇನ್, ಹಲ್ಲೆಲೂಯಾ. ಅದು ನಾವೇನು ಮಾಡ್ತೀವಲ್ಲ, ಭಯಪಡ್ತೀವಿ. ದೇವಾ ನನಗೆ ರೋಗ ಬಂದಿದೆ. ಒಂದು ಶುಗರ್ ಬಂದರೆ ಭಯ, ಒಂದು BP ಬಂದರೆ ಭಯ. ಇವೆಲ್ಲ ಎದಕ್ಕೆ ಬಂದಾಗ ಗೊತ್ತಾ? ದೇವ್ರ ಮಹಿಮೆಗಾಗಿ. ಆತನ ಒಂದು ಸಿಂಹಾಸನ ಆ ಸಿಂಹಾಸನ ನಮ್ಮನ್ನು ಎಕ್ಸ್ಬೇಕಂದ್ರೆ ದೇವ್ರೇನು ಮಾಡ್ತಾನೆ ಹೇಳು? ಈ ಮಾರ್ಗದಲ್ಲಿ ದೇವ್ರು ನಮ್ಮನ್ನು ನಡೆಸ್ತಾನೆ. ಇದು ಯಾವಾಗಲೂ ನಾವು ಗೊತ್ತಿಟ್ಕೋಬೇಕು. ಏನೇ ಬರಲಿ, ನಮಗೆ ಕಷ್ಟ ಬರಲಿ, ಅದು ದೇವ್ರಿಗೆ ಮಹಿಮೆಕರವಾಗಲಿ.
ನಿನಗೊಂದು ಏನೋ ಒಂದು ಪರಿಸ್ಥಿತಿ ಐತಂದ್ರೆ ಅದು ದೇವ್ರ ಮಹಿಮೆಗಾಗೆ. ನಿನಗೊಂದು ಸಾಲ ಐತಂದ್ರೆ ಅದು ಕೂಡ ದೇವ್ರ ಮಹಿಮೆಗಾಗೆ. ಎದಕ್ಕೆ ಹೇಳು, ಒಂದಿನ ತೆಗಿತಾನ ಅದನ್ನು. ನೀನೇ ಅನೇಕರು ಸಾಲ ಕೊಡಂಗೆ ಮಾಡ್ತಾನೆ. ಆಮೇನ್. ಅದು ದೇವ್ರ ಮಹಿಮೆಗಾಗೆ. ನೀನು ಕಷ್ಟದಲ್ಲಿದೆಯಾ, ಆ ಕಷ್ಟ ಕೂಡ ದೇವ್ರ ಮಹಿಮೆಗಾಗೆ. ಇದನ್ನ ಯಾವಾಗ ನಾವು ಅನ್ಕೊಂತಿರ್ಬೇಕು. ಪ್ರತಿ ಪರಿಸ್ಥಿತಿ ನಾವು ಎದುರಿಸ್ತಿರುವಾಗ ಎಲ್ಲ ಏನು ಅನ್ಕೊಂತಿರ್ಬೇಕು, ಇದೆಲ್ಲ ದೇವ್ರ ಮಹಿಮೆಗೆ. ಆಮೇನ್. ಇವೆಲ್ಲ ದೇವ್ರ ಘನತೆಗೆ. ಅವಮಾನ ಆಗೈತಾ, ಆಗ್ಲಿ ಬಿಡು, ಇದು ದೇವ್ರ ಮಹಿಮೆಗೆ. ಒಂದಿನ ನಾವು ನಿಂತು ಸಾಕ್ಷಿ ಹೇಳ್ಬೇಕಲ್ಲ. ಏನಂತ ಹೇಳ್ತೀವಿ? ಸಾಕ್ಷಿ ಇರ್ಬೇಕಲ್ಲ ನಿನಗೆ. ಸಾಕ್ಷಿ, ದೇವಾ ಈ ಸ್ಥಿತಿನಲ್ಲಿದ್ದ ನನ್ನ ಈ ಸ್ಥಿತಿನ ಕರ್ಕೊಂಬಂದ, ಈ ಒಂದು ಕಷ್ಟದಲ್ಲಿದ್ದ ನನ್ನ ದೇವ್ರ ಮೇಲೆತ್ತಿದ್ದ, ಈ ದುಃಖದಲ್ಲಿದ್ದಾಗ ದೇವ್ರು ನಾನು ಓದಾರಿಸ್ದ, ಈ ಕಣ್ಣೀರು ಮಧ್ಯದಲ್ಲಿದ್ದ ನನ್ನ ಕಣ್ಣೀರು ಒರೆಸ್ದ, ಇವತ್ತು ಕಣ್ಣೀರು ನಾಟ್ಯವಾಗಿ ದೇವ್ರು ಮಾಡ್ಯಾನ. ಆಮೇನ್. ಇವೆಲ್ಲ ದೇವ್ರಿಗೆ ಸಾಕ್ಷಿ ಅಲ್ಲ. ಅದಕ್ಕೆ ಹೇಳ್ತಾನೆ ಗೊತ್ತಾ, ಈ ಪರಿಸ್ಥಿತಿನಲ್ಲಿ ದೇವ್ರು ನಮ್ಗೆ ಎದಕ್ಕೆ ನಡೆಸ್ತಾನಂದ್ರೆ ನಾವು ಮಾಡಿರೋ ತಪ್ಪು, ನಾವು ಮಾಡಿರೋ ಪಾಪನೂ ಅಲ್ಲ, ಇದೆಲ್ಲ ದೇವ್ರ ಮಹಿಮೆಗಾಗಂತ. ಆಮೇನ್. ಹಲ್ಲೆಲೂಯಾ. ಸಾಕ್ಷಿಯಾಗಿ ನಮ್ಮ ನಿಂದ್ರಿಸೋಕೆ ದೇವ್ರು ಈ ರೀತಿ ನಮ್ಮನ್ನು ನಡೆಸ್ತಾರೆ. ನನ್ನ ಜೀವಿತದಲ್ಲಿ ಕೂಡ ದೇವರು ನಡೆಸಿರೋ ವಿಧಾನಗಳು ನೋಡಿದ್ರೆ, ಇವತ್ತು ದೇವ್ರು ನಾನು ನಿಂತ್ಕೊಂಡು ಮಾಡ್ಕೊಂತಿದ್ರೆ ಇವೆಲ್ಲ ಸಾಕ್ಷಿ. ಆ ಮಾರ್ಗದಲ್ಲಿ ದೇವರು ನನ್ನ ನಡೆಸಿದ್ದಿಲ್ಲ ಅಂದರೆ ನಾನು ನಿಂತು ಏನು ಹೇಳ್ತಿದ್ದೆ? ಎಲ್ಲ ಸುಖ ಕೊಟ್ಟು ಎಲ್ಲ ಸೌಕರ್ಯ ಕೊಟ್ಟು ನಾನು ನಡೆಸಿದ್ರೆಗಿನ ನಾನು ದೇವ್ರನ್ನ ಹೆಂಗೆ ಮಹಿಮೆ ಪಡಿಸ್ತೀನಿ, ದೇವ್ರನ್ನ ಹೆಂಗೆ ಘನಪಡಿಸ್ತೀನಿ? ಹೌದಾ ಇಲ್ಲ? ಆ ಕಷ್ಟ ಮಾರ್ಗದಲ್ಲಿ, ಆ ವ್ಯತಿರೇಕ ಸ್ಥಿತಿಗಳಲ್ಲಿ, ಆ ಬಾಧೆಗಳಲ್ಲಿ, ಆ ಕಣ್ಣೀರಿನಲ್ಲಿ ದೇವ್ರು ನಡೆಸಿ ಇವೆಲ್ಲ ಎದಕ್ಕೆ ಪ್ರಭು ಅಂತೇಳಿ ನಾನು ಪ್ರಶ್ನೆ ಮಾಡ್ತಿರುವಾಗ, ಹುಚ್ಚ, ಇವೆಲ್ಲ ನನ್ನ ಮಹಿಮೆಗಾಗಿ. ಆಮೇನ್. ಹಲ್ಲೆಲೂಯಾ.